ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಂಕಷ್ಟಕ್ಕೆ ಸಿಲುಕಿದ ರೈತರು. ಹೇಮಾವತಿ ವ್ಯಾಪ್ತಿಯ ನಾಲೆಯಲ್ಲಿ ಬೆಳೆದು ನಿಂತಿದ್ದ ಗಿಡ ಗಂಟೆಗಳು, ಜಮೀನಿಗೆ ನೀರು ಹೋಗದೆ ಸಂಕಷ್ಟಕ್ಕೆ ಸಿಲುಕಿದ ರೈತರು. ಅಧಿಕಾರಿಗಳ ವಿರುದ್ಧ ದೇವರಹಳ್ಳಿ ಗ್ರಾಮಸ್ಥರ ಆಕ್ರೋಶ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ದೇವರಹಳ್ಳಿ ಸ್ವತಃ ನಾಲೆ ಸ್ವಚ್ಛಗೊಳಿಸಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ ಗ್ರಾಮಸ್ಥರು. ನಾಲೆಯಲ್ಲಿ ಬೆಳೆದು ನಿಂತಿದ್ದ ಗಿಡ ಗಂಟೆಗಳ ಸ್ವಚ್ಛಗೊಳಿಸಿದ ರೈತರು. ಕಾಲುವೆ ಸ್ವಚ್ಛ ಮಾಡಲು ಕೋಟ್ಯಾಂತರ ರೂಪಾಯಿ ಬಿಲ್ಲನ್ನು ಹಾಕುತ್ತಿರುವ ಅಧಿಕಾರಿಗಳು. ಅದು ನಿನ್ನೊಬ್ಬರು ನಿಲ್ಲಿಸ್ಕೊಂಡು ಕೆಳಗಡೆ ಪೈಕೊಂಡು ಹೋಗ್ತದೆ, ಅದು ಜಾಮ್ ಆಯ್ತದೆ. ಇನ್ನೊಬ್ರು ಇದೆ ಅದೇ ಸಾಕಿದೆ ಕಣಿ ಕಣಿ ಕೇಳಿದ ಫೋಟೋ ಹೊಡ್ಬಿಟ್ಟು ಇಂಜಿನಿಯರ್ ಕೊಡು. ತಾಯಿನ ಹಾಕಿ ಇಂಜಿನಿಯರು ಹೆಂಗ್ ಹೊಡಿಬೇಕು ಅಂದ್ರೆ ಮಕ್ಕಳು ಸೇರ್ಕೊಂಡು ಅವನಿಗೆ ಒಬ್ರು ಇರ್ಲೇಬೇಕು 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 ನೋಡಿ ಇವರೇ ಸೌಡೆ ಅಂತ, ಮಲ್ಲೇಶಣ್ಣ ಅಂತ ಇವರೇ ಸೌಡೆ, ಇವರೇ ಬರ್ತಾ ಇದ್ದಾರೆ ನೋಡಿ. ಇವರೇ ಇದೆಲ್ಲ ಬರ್ಬೇಕು ಕೆತ್ತೆ ಬರಂತೆಗೆ ಇನ್ನೊಂಚೂರು ಹೋಗು. ಅಲ್ಲಿ ಮಾಡ್ಬೇಕು ನೀ ಜಾಡುತ್ತಾರೆ ಅಲ್ಲ 3 ಕಿಲೋಮೀಟರ್ ಬಾಚಿದ್ದೀವಿ. ಸೂಳೆ ಮಕ್ಕಳಿಗೆ ಹೊಡಿಬೇಕು ಫಸ್ಟು ಇಂಜಿನಿಯರ್ಗೆ ಹೊಡಿಬೇಕು, ಎಮ್ ಎಲ್ಗೆ ಹೊಡಿಬೇಕು. ನನ್ನ ಹೆಸರು ಗಿರೀಶ್ ಅಂತ, ದೇವರಳ್ಳರು. ಹೇಮಾವತಿ ಚಾನಲಲ್ಲಿ ನೀರು ಬಂದು 1 ತಿಂಗಳಾಗಿದೆ. 1 ತಿಂಗಳಿಂದ ನಮ್ಮದು ಡಿಸ್ಟ್ರಿಬ್ಯೂಟ್ರು 51ನೇ ನಂಬರ್ ಚಾನಲಲ್ಲಿ ಎಲ್ಲ ಗಿಡ ಗೆಡ್ಡೆ ಬೆಳ್ಕೊಂಡು ಮಣ್ಣು ತುಂಬಿಕೊಂಡು 1 ತಿಂಗಳಿಂದ ನೀರು ಬಂದಿಲ್ಲ. ರೈತರಿಗೆ ಭಾಳ ತೊಂದರೆ ಆಗಿದೆ. ನಾವು ಎಲ್ಲ ಇಂಜಿನಿಯರ್ಗಳು ಅಧಿಕಾರಿಗಳ ಹತ್ರ 10 ಬಾರಿ ಹೋಗಿ ಬಂದು ಏನೂ ಪ್ರಯೋಜನ ಆಗಲಿಲ್ಲ. ಈಗ ರೈತರೆಲ್ಲ ಸಂಕಷ್ಟ ತಣಿನಾರದಲ್ಲಿ ಅವರವರೇ ಬಂದು ಎಲ್ಲ ಕವಲೆ ಕ್ಲೀನ್ ಮಾಡ್ಕೊಂಡು ಅವರವರೇ ಮಾಡ್ತಾವ್ರೆ. ದಯವಿಟ್ಟು ಇದನ್ನು ಮೇಲಿನ ಅಧಿಕಾರಿಗಳಿಗೆ ಈ ತೊಂದರೆಯನ್ನು ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.